ಶೋ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ ಮೇಡಮ್? ನಮ್ಗೆ ಕಾರ್ತಿಕ್ ಇಷ್ಟ ಆಗ್ತಾರೆ, ಸಂಗೀತ ಇಷ್ಟ ಆಗ್ತಾರೆ. ಕಾರ್ತಿಕ್ ಸಂಗೀತ ಏನಕ್ಕೆ ರೀ? ಅವರು ಯಾವುದೇ ಟಾಸ್ಕ್ ಕೊಟ್ಲು ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಅವರಿಬ್ಬರೂ ಇಷ್ಟ ಆಗ್ತಾರೆ. ವಿನಯ್ ಅವರು ತುಂಬ ಅಗ್ರೆಸಿವ್ ಆಗಿ ಆಡ್ತಾರೆ, ಆದರೂ ಇಷ್ಟನೇ. ಆದರೆ ಅವರು ವಿನ್ ಆಗಬಾರ್ದು. ನಮ್ಮ ಸಂಗೀತ ಮತ್ತು ಕಾರ್ತಿಕ್ ಇಬ್ಬರಲ್ಲಿ ಯಾರು ವಿನ್ ಆದರೂ ನಮ್ಗೆ ಖುಷಿ ಇದೆ. ಸಂಗೀತ ಬೇಕಂದ್ರೆ ಎಲ್ಲರನ್ನ ಜಗಳಕ್ಕೆ ತರ್ತಾಳೆ ಅಂತ ಆ ಥರ ಎಲ್ಲ ಏನಿಲ್ಲ ಸರ್. ನೋಡೋ ಜನಗಳಿಗೆ ಆ ಥರ ತೋರಿಸ್ಬೋದು. ಆದರೆ ಸಂಗೀತ ತುಂಬ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗಿ ಅವ್ರು ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಅವ್ರು ಇಲ್ಲದೇ ಇದ್ರೆ ಶೋನೇ ನಡೆಯಲ್ಲ ಅಂತ ನಮ್ಗೆ ಅನಿಸುತ್ತೆ. ಹಂಗಾಗಿ ಸಂಗೀತ ಅವ್ರು ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಅವ್ರ ಟಾಸ್ಕ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಒಳ್ಳೆ ಗೇಮ್ ತುಂಬ ಚೆನ್ನಾಗಿ ಆಡ್ತಾರೆ. ಸಂಗೀತ ಅವರು ಅಳೋದ್ರಲ್ಲೇನೆ ಜಾಸ್ತಿ ಅಂತ. ಆ ಥರ ಮನ್ಸಿಗೆ ನೋವಾದ್ರೆ ಯಾರೇ ಆದ್ರೂ ಅಳ್ಬೇಕಲ್ವಾ ಸರ್? ನೋವು ಆಗುತ್ತಲ್ವಾ ಸರ್ ಯಾರಿಗೆ? ಡ್ರೋನ್ ಪ್ರತಾಪ್ ಅವ್ರ ಸಂಘ ಸೇರಿ ಆ ಥರ ಆದ್ರ ಅಂತ. ಆ ಥರ ಎಲ್ಲ ಏನಿಲ್ಲ ಸರ್. ಅವರು ಡ್ರೋನ್ ಪ್ರತಾಪ್ಗೆ ಅವ್ರು ಸಪೋರ್ಟ್ ಆಗಿದ್ದಾರೆ, ಸಂಗೀತಗೆ ಡ್ರೋನ್ ಪ್ರತಾಪ್ ಸಪೋರ್ಟ್ ಆಗಿದ್ದಾರೆ. ಅದು ಆ ಥರ ಸಪೋರ್ಟಿಂಗ್ ನೇಚರ್ ಒಬ್ರಿಗಲ್ಲ ಒಬ್ರಿಗೆ ಇರಲೇಬೇಕು. ಫೈನಲ್ ಗೆಲ್ಲೋದು ಯಾರಂತೀರ? ನನ್ನ ಪ್ರಕಾರ ಸಂಗೀತ. 72 ಲಕ್ಷ ವೋಟ್ಸ್ ಬಂದಿದೆ ಅಂತ ಹೇಳಿದ್ರು. ಯಾರು ಅವ್ರು ಬಂದಿರ್ಬೋದು ಸರ್? ಅವ್ರಿಗೆ ಅವರಲ್ಲ ಅಂದ್ರೆ ಅವ್ರಿಲ್ಲ ಅಂದ್ರೆ ಕಾರ್ತಿಕ್ ಬಂದಿರ್ಬೋದು. ಕಾರ್ತಿಕ್ ಅವರು. ಬಂದಿರ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಸರ್? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಹೆಣ್ಮಕ್ಳಿಗೆ ಅವರೊಂದು ಹೇಳ್ತಾರಲ್ವಾ, ಸ್ಯಾಟರ್ಡೆ ಸಂಡೇ ಬಂದು, ಅದು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಓಟು? ನಮ್ಮ ಓಟು ಕಾರ್ತಿಕ್ ಸಂಗೀತಗೆ. ಆದರೆ ಸಂಗೀತ ವಿನ್ ಆಗಬೇಕು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ರಾಧಿಕಾ. ಸೂಪರ್. ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ಹೋದ ವಾರ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗಿಲ್ಲ, ಈ ವಾರ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗಿಲ್ಲ. ಹೋದ ವಾರ 72 ಲ್ಯಾಕ್ಸ್ ಓಟ್ ಬಂದಿದೆ, ಈ ವಾರ 55 ಲ್ಯಾಕ್ಸ್ ಓಟ್ ಬಂದಿದೆ. ಹೋದ ವಾರ 72 ಲ್ಯಾಕ್ಸ್ ಯಾಕೆ ಓಟ್ ಬಂದಿದೆ ಅಂದರೆ ಅದು ಡ್ರೋನ್ ಪ್ರತಾಪ್ಗೆ. ಡ್ರೋನ್ ಪ್ರತಾಪ್ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಯಾಕಂದ್ರೆ ಈ ವಾರ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗಿಲ್ಲ, ಹೋದ ವಾರ ಜಾಸ್ತಿ ಇತ್ತು, ಈ ವಾರ ಡಿಕ್ರೀಸ್ ಆಗಿದೆ. ಅಂದರೆ ಇಲ್ಲ, ನಾಮಿನೇಟ್ ಆಗೋದಕ್ಕೂ ಓಟ್ ಮಾಡೋದಕ್ಕೂ ಬೇರೆ ಬೇರೆನೇ ಇದೆ. ವೋಟ್ ಮಾಡೋದು ಜನ ಹೊರಗಡೆ ಇದ್ದವರು, ನಾಮಿನೇಟ್ ಮಾಡೋರು ಒಳಗಡೆ ಇದ್ದವರು. ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಡ್ರೋನ್ ಪ್ರತಾಪ್ ಅವರಿಗೆ ಬಂದಿದೆ. ಈ ಸಲ ವಿನ್ ಯಾರು ಆಗ್ತಾರೆ ಅಂತೀರಾ? ಡ್ರೋನ್ ಪ್ರತಾಪ್. ಸಂಗೀತ, ವಿನಯ್ ಇವರೆಲ್ಲ ಆಟಗಳನ್ನು ಚೆನ್ನಾಗಿ ಆಡ್ತಾ ಇದ್ದಾರೆ, ಕೈಕಾಲು ಮುರ್ಕೊಂಡು ಅಗ್ರೆಸಿವ್ ಆಗಿ. ಅವ್ರು ಆ ಥರ ಆಡ್ತಾರೆ, ಡ್ರೋನ್ ಪ್ರತಾಪ್ ಪ್ರೂವ್ ಮಾಡ್ಕೊಬೇಕಲ್ವಾ? ಅಲ್ಲ, ಯಾವಾಗಲೂ ಆಳೋದ್ರಲ್ಲಿ ಸೈಲೆಂಟ್ ಆಗಿರ್ತಾರೆ. ಗೇಮ್ಸ್ ಅಂತ ಬಂದಾಗ ಎಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ? ಆದರೆ ಅವರು ಮೈಂಡ್ ಗೇಮ್ ಮಾಡ್ತಿದ್ದಾರೆ. ನಿಮಗೆ ಪರ್ಸನಲ್ ಆಗಿ ಯಾವ ರೀತಿಯಲ್ಲಿ ಇಷ್ಟ ಆಗ್ತಾರೆ ಅವರು? ಅವರು ಮೈಂಡ್ ಗೇಮ್ ಮಾಡೋರು, ಸೈಲೆಂಟ್ ಆಗಿ. ಮೊನ್ನೆ ಅಪ್ಪ ಅಮ್ಮ ಬಂದ್ರಲ್ಲ, ಆ ಎಪಿಸೋಡ್ ನೋಡಿದ್ರ ಏನು ಅನಿಸ್ತು? ಅದು ಅದೊಂದು ಫೀಲಿಂಗ್ ಅನಿಸ್ತು. 3 ವರ್ಷ ಇದಾಗಿದ್ರಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರು ಚೆನ್ನಾಗಿ ನಡೆಸ್ಕೊಳ್ತಾರೆ. ಅವ್ರು ಹೇಳೋದು ಮಾತು ಎಲ್ಲರಿಗೂ ಮೋಟಿವೇಟ್ ಆಗುತ್ತೆ. ಸ್ಯಾಟರ್ಡೆ ಅವ್ರು ಇವಾಗ ಅವ್ರಿಗೆ ಮಾಡಿರೋ ತಪ್ಪೆಲ್ಲ ಹೇಳ್ತಾರೆ, ಅದಕ್ಕೆ ನಿಮ್ಮ ಓಟು? ಪ್ರತಾಪ್. ಥ್ಯಾಂಕ್ ಯು. ನಿಮ್ಮ ಹೆಸರು? ದಿಗಂತ್.